Hey guys, after my last video, I would have focused upon the bad road conditions in the road leading to airport from Budigiri Cross. The people's frustration has grown so much. Today they have come on to an on-road protest. You can see the protest happening behind. I'll be talking to few of them to hear what they're going through every single day and what they hope will change after today's protest. ನೋಡಿ ಸರ್, ಇದೊಂದು 8 ವರ್ಷ ಆಯಿತು ಕಾಮಗಾರಿ ಸ್ಟಾರ್ಟ್ ಆಗಿ. ಕೊರೋನಾ ಮುಂಚೆ ಮಾಡ್ತಾ ಇರೋದು. ಏನು ಮಾಡಿದ್ರು ಏನು ವ್ಯವಸ್ಥೆ ಮಾಡಿದ್ರು ಇದು ರೋಡು ಕ್ಲಿಯರ್ ಮಾಡಿಲ್ಲ ಸರ್ಕಾರ. ಎಷ್ಟು ಆಕ್ಸಿಡೆಂಟ್ಗಳಾಗ್ತವೆ, ಎಷ್ಟು ಪ್ರಾಣ ಹಾನಿಗಳಾಗವೆ, ಎಷ್ಟು ಡ್ಯಾಮೇಜ್ಗಳಾಗವೆ ಗಾಡಿಗಳು ಪ್ರತಿಯೊಬ್ಬರಿಗೂ ಗೊತ್ತಿರೋದೆ. ಅನೇಕ ಸಮಸ್ಯೆಗಳಾದ್ರೆ ಕಿವಿನೇ ಇಲ್ಲ, ಕಿವಿ ಬಾಯಿ ಇಲ್ಲಿ ಸರ್ಕಾರ ಇದು. ನಾವು ಎಷ್ಟು ಹೋರಾಟ ಮಾಡಿದ್ರು, ಎಷ್ಟು ಸತಿ ಸ್ಟ್ರೈಕ್ಗಳು ಮಾಡಿದ್ರು, ಎಷ್ಟು ಸತಿ ನಾವು ಧರಣಿ ಕೂತ್ಕೊಂಡು ಸ್ಪಂದಿಸ್ತಾ ಇಲ್ಲ. ಈ ಅಧಿಕಾರಿ KRDC ಅಧಿಕಾರಿಗಳವರು ಅವ್ರಿಗಂತೂ ಎಮ್ಮೆ ಚರ್ಮ ಆಗೋಗ್ಬಿಟ್ಟಿದೆ. ಅವ್ರಿಗಂತೂ ಅದೇನು ಸ್ವಲ್ಪನೂ ಜವಾಬ್ದಾರಿ ಇಲ್ಲ. ಹಿಂಗಾಗಿದೆ ಈ ಕತೆ, ಈ ವ್ಯವಸ್ಥೆ. ನಾವು ಎಷ್ಟಂತ ನಾವು ಹೋರಾಟ ಮಾಡೋಣ, ನಮ್ಮ ಪ್ರಾಣಿಗಳು ಕಳ್ಕೊಂಡು ಹೋರಾಟ ಮಾಡ್ತಾಯಿದ್ವಿ. ಎಷ್ಟೋ ಜನ ನಮ್ಮ ಅಣ್ಣ ತಮ್ಮಂದ್ರು ಪ್ರಾಣಿಗಳಿಗೆ ಹೋಗಿದ್ದಾವೆ, ಅದು ಎಷ್ಟೋ ಗಾಡಿಗಳು ಡ್ಯಾಮೇಜ್ ಆಗಿದ್ದಾವೆ. ಇಷ್ಟೆಲ್ಲ ವ್ಯವಸ್ಥೆ ಇದೆ. ಅದು ಅರ್ಜೆಂಟ್ ಇದ್ರ ತಕ್ಕಾದ ವ್ಯವಸ್ಥೆಯಲ್ಲಿ ಮಿನಿಸ್ಟ್ರುಗಳು ಸ್ಪಂದಿಸಬೇಕು. ಇದಕ್ಕೆ ಅಧಿಕಾರಿಗಳು ಸ್ಪಂದಿಸಿ ಇದನ್ನು ಒಂದು ಮುಕ್ತ ಮಾಡಿಕೊಡ್ಬೇಕು ರಸ್ತೆನ ಅಂತ ನಾವು ಈ ಮುಖಾಂತರ ಕೇಳ್ಕೊತಾ ಇದ್ದೀವಿ. ಪ್ರಥಮವಾಗಿ ಏರ್ಪೋರ್ಟ್ಗೆ ಬರೋಂಥ ಇವು ಗ್ರಾಹಕರಿಗೆ ಅವ್ರಿಗೆ ತೊಂದರೆ ಆಗ್ತಾ ಇದೆ, ಮತ್ತು ಇಲ್ಲಿ ಆಕ್ಸಿಡೆಂಟ್ ಹೆಚ್ಚಾಗ್ತಾ ಇದೆ. ಲೋಕಲ್ ಆಗಿ ನಾವು ಇಲ್ಲಿ ತುಂಬ ತೊಂದರೆ ಅನುಭವಿಸ್ತಾ ಇದ್ದೀವಿ. ಪ್ರತಿ ಹಳ್ಳಿಗಳಲ್ಲಿ ಸಾಯ್ತಾ ಇದ್ದಾರೆ ಏನು ಅಪಘಾತದಲ್ಲಿ. ಯಾರೇ ಮನೆಗಳಲ್ಲಿ ಅಪಘಾತ ಆದಾಗ ಆ ನೋವು ಕಷ್ಟ ಸರ್ಕಾರಕ್ಕೆ ಆಗಲಿ ಯಾರಿಗೇ ಆಗಲಿ ಗೊತ್ತಾಗಬೇಕು. ಇದಕ್ಕೆಲ್ಲ ಮೂಲ ಕಾರಣ ರಸ್ತೆ. ನಾವಿಂದ ಗಲಾಟೆ ಮಾಡಿ ಸ್ಟ್ರೈಕ್ ಮಾಡಿದಾಗರು ಅಧಿಕಾರಿಗಳು ಅರ್ಥ ಮಾಡ್ಕೋಬೇಕಾಗಿತ್ತು. ಸುಮ್ಮನೆ ಆಶ್ವಾಸನೆ ಕೊಟ್ಟರು 6 ತಿಂಗಳಲ್ಲಿ ನಾವು ಮಾಡಿಕೊಡ್ತೀವಿ ಅಂತ, ಆದರೆ ಮಾಡಲಿಲ್ಲ. ಸೊ ಈ ಕಾರಣಕ್ಕೆ ನಾವು ಪಂಚಾಯತಿ ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಸದಸ್ಯರು ಬಂದು ಪ್ರತಿದಿನ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ. ನೀವು ಏನಕ್ಕಿದ್ದೀರಿ ಊರಲ್ಲಿ, ಏನಕ್ಕೋಸ್ಕರ ರಾಜಕಾರಣ ಮಾಡ್ತೀರಾ? ಸರ್ಕಾರಗಳು ಯಾವುದೇ ಬಂದಿರ್ಬೋದು, ಮೂಲವಾಗಿ ನಮಗೆ ರಸ್ತೆ ನೀರು ಇದಲ್ವಾ? ಮೈನ್ ರಸ್ತೆನೇ ಇಲ್ಲ ಅಂತಂದರೆ ನಾವು ಯಾರಿಗೆ ಇದು ಮಾಡ್ತಾರೆ? ಅದಕ್ಕೆ ಅವ್ರಿಗೆ 3 ದಿನಕ್ಕೆ ಮದುವೆ ಹೋಗಿ ಈ ಥರ ಪ್ರತಿಭಟನೆ ಮಾಡ್ತಾ ಇದ್ರೆ ಅಧಿಕಾರಿಗಳು ಕರೆಸಿ ಒಂದು 10 ದಿನ ಟೈಮ್ ಕೊಟ್ಟು ಎಲ್ಲ ರಸ್ತೆಗಳನ್ನ ಮಾಡ್ಕೊಡ್ಬೋ ಅನ್ನೋ ಜವಾಬ್ದಾರಿ ಅವ್ರಿಗೆ ಬೇಡವಾ? 64ರಲ್ಲಿ ಅಗಲೀಕರಣದ ಆದೇಶ ಆಗಿದೆ. 2006-7ರಲ್ಲಿ ಯಾವನೋ ಒಬ್ಬ ಖಾಸಗಿವನಿಗ ರೆಕಾರ್ಡ್ ಮಾಡಿಕೊಟ್ಬಿಟ್ಟು ರಸ್ತೆ ದುಡ್ಡು ತಗೊಂಡು ಫೋರ್ಜರಿ ರೆಕಾರ್ಡ್ ಮಾಡಿರೋನಿಗೆ ದುಡ್ಡು ತಗೊಂಡು ಆ ರಸ್ತೆ ಮೇಲೆ ಕೋರ್ಟ್ಗೆ ಹೋಗಿದ್ದಾನೆ. ಅದು ಕೋರ್ಟ್ ಅವರು ಅಧಿಕಾರಿಗಳ ಮೇಲೆ ಹಾಕ್ಯವ್ರೆ. ಅಧಿಕಾರಿಗಳು ಲಂಚ ತಗೊಂಡಿದ್ದಾರೆ, ಅವರು ಏನು ಕೇಳ್ತಾ ಇಲ್ಲ. ಅದೇ ರಸ್ತೆನ ನಮ್ಮ ಕಡೆ ಖಾಲಿ ಇರೋ ಜಾಗ ಕಡೆ ಹಾಕ್ಕೊಟ್ಟು ನಮ್ಗೆ ಬಡವರಿಗೆ ತೊಂದರೆ ಕೊಡ್ತಾ ಇದ್ದಾರೆ. 12 ಎಕರೆ ಫೋರ್ಜರಿ ರೆಕಾರ್ಡು. ಸಿಂಗಹಳ್ಳಿ 4ನೇ ಸರ್ವೆ ನಂಬರ್ 5ನೇ ಸರ್ವೆ ನಂಬರ್ ಫೋರ್ಜರಿ ರೆಕಾರ್ಡ್ ಆಗಿದೆ. ಅದರಲ್ಲಿ ಸರ್ಕಾರ ಕೃಷ್ಣ ಬೈರೇಗೌಡರ ಹತ್ರನೇ 2 ಸಾರಿ ಹೋಗಿದ್ದೀನಿ, ಆದರೂ ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳಾಗಿರೋದ್ರಿಂದ ಈ ರಸ್ತೆಯಾಗ ಜನಗಳಿಗೆ, ರೈತರಿಗೂ ತೊಂದರೆ, ಹಳ್ಳ ಬಿದ್ದು ಎಷ್ಟು ಜನ ತೊಂದರೆಗೀಡಾಗಿದ್ದಾರೆ. ಅದನ್ನ ಪರಿಹಾರ ಮಾಡಿಕೊಡ್ಬೇಕು, ನಾವು ಅಷ್ಟೇ ವಿನಂತಿ ಮಾಡ್ಕೊಳ್ತಾ ಇರೋದು. ಈ ರೋಡು ಬೂದಿಗೆರೆ ಕ್ರಾಸಿಂದ ಏರ್ಪೋರ್ಟ್ ತನಕ ವರಸ್ಟ್ ಆಗಿದೆ. ಡೈಲಿ ಒಂದು ಡೆತ್ ಆಗ್ತಾ ಇದೆ. ಆಮೇಲೆ ಇದು ರೋಡ್ ಕಾಮಗಾರಿ ವರಸ್ಟ್ ಆಗಿದೆ. ಈ KRD ಅವರು ಎಷ್ಟು ಸಾರಿ ನಾವು ಲೆಟ್ರ್ ಬರೆದಿದ್ದು ರೆಸ್ಪಾಂಡ್ ಇಲ್ಲ. ಸೊ ಇದು ಅಧಿಕಾರ ನಿರ್ಲಕ್ಷ್ಯ. ಈ ನಿರ್ಲಕ್ಷ್ಯದಿಂದ ಎಷ್ಟೋ ಜನ ಪ್ರಾಣ ಹೋಗ್ತಾ ಇದೆ. ಡೈಲಿ ಕೈಗಾರ ಮುರ್ಕೊಳ್ತಾ ಇದ್ದಾರೆ. ಇದನ್ನು DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ದಯವಿಟ್ಟು ಇದು ಸೀರಿಯಸ್ ಆಗಿ ಇದು ತಗೊಂಡು ಇದು ಪರಿಹಾರ ಮಾಡಲೇಬೇಕು. ನೀವು ಮಾಡಲಿಲ್ಲ ಅಂದರೆ ಇನ್ನೂ ಸ್ವಲ್ಪ ಸೀರಿಯಸ್ ಆಗಿ ಆ್ಯಕ್ಷನ್ ತಗೋಬೇಕು ನೀವು ಅಂತ ನಾವು ವಿನಂತಿ. ಥ್ಯಾಂಕ್ ಯು. ನಮ್ಮದು ಜಮೀನು ಅವರು ಹೋಗಿದೆ ರೋಡ್ಗೆ ಓರಿ ಮಾಡೋ ಗಂಟ MS ಹಳ್ಳಿ ಹೋಗೋ ಗಂಟನು ನಿಮಗೆ ಮಾಡ್ಕೊಡ್ತೀವಿ, ನಿಮ್ಗೆ ತೊಂದರೆ ಮಾಡಲ್ಲ ಅಂದರು. ಈಗ ರೋಡ್ದು ಓರಿ ಮಾಡಿಬಿಟ್ಟು ಕಾಸು ಕೇಳಕ್ಕೆ ಹೋಗಿ ನಿಮ್ಗೆ ಹೋಗಿಲ್ಲ, PW ಹತ್ರ ಅವ್ರ ಹತ್ರ ಸ್ಕೆಚ್ ತೊಗೊಂಬನ್ರಿ, ಇವ್ರ ಹತ್ರ ಹೋಗ್ರಿ, ಅವ್ರ ಹತ್ರ ಹೋಗಿ ಅಂತ ತಿರುಗಿಸ್ತಾರೆ. ಸ್ವಾಮಿ 1 ವರ್ಷ ಆಯ್ತು ನಾವಿಲ್ಲಿ ಮೂವ್ ಆಗಿ. ಆ ಟೈಮಲ್ಲಿ ವರ್ಕ್ ಏನಾಗಿತ್ತಲ್ಲ, ಬೇಸಿಕಲಿ ಏನಂತ ಇದ್ರು 1-2 ಮಂತ್ಸಲ್ಲೆಲ್ಲ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾ ಇದ್ರಿ ರೋಡ್. ಬಟ್ ಅದಕ್ಕಿಂತ ತುಂಬ ವರ್ಸ್ಟ್ ಆಗ್ಬಿಟ್ಟಿದೆ. ಲೈಕ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರಲಿ, ಫ್ರೆಂಡ್ಸ್ ಇರಲಿ, ಅಕ್ಕಪಕ್ಕ ಹಳ್ಳಿಯವರು ಲೈಕ್ ಎವ್ರಿ ಡೇ 1-2 ಕೇಸ್ ನೋಡ್ತಾನೆ ಇದ್ದೀವಿ, ಬಿದ್ದು ಬರ್ತಾ ಇದ್ದಾರೆ. ಲೈಕ್ ಕೆಲವು ಜನ ಗೊತ್ತೇ ಇರ್ಬೋದು, ಲೈಕ್ ದೇ ವಿಲ್ ಲಾಸ್ಟ್ ದೇರ್ ಲೈಫ್ಸ್. ಐ ಮೀನ್ ಇಲ್ಲೆಲ್ಲ ಹಳ್ಳಿಯವ್ರ ಜೊತೆಗೆ ಬೇಸಿಕಲಿ ಇಲ್ಲೆಲ್ಲ ಹೊರಗಿನ ಬಂದು ಲೈಕ್ ಇದು ವಿಲ್ಲಾ ಕಮ್ಯುನಿಟಿ ಇದೆ, ತುಂಬ ಅಪಾರ್ಟ್ಮೆಂಟ್ಸ್ ಇದೆ, ಎಲ್ಲ
ನಾರ್ತ್ ಅವ್ರು ಇದ್ದಾರೆ, ಸೌತ್ ಅವ್ರು ಇದ್ದಾರೆ, ಎಲ್ಲ ಕಮ್ಯುನಿಟಿ ಅವರು ಇದ್ದಾರೆ, ಎಲ್ಲರೂ ತೊಂದರೆ ಫೇಸ್ ಮಾಡ್ತಾ ಇದ್ದಾರೆ. ಒಬ್ಬರ ಸಮಸ್ಯೆ ಅಲ್ಲ ಇದು. ಇಟ್ಸ್ ಅ ವೆರಿ ಬಿಗ್ ಪ್ರಾಬ್ಲಮ್. ಇಟ್ಸ್ ಅ ಬಿಗ್ ಇರ್ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ದ ಪೀಪಲ್ ಆ್ಯಂಡ್ ಟುವರ್ಡ್ಸ್ ದ ಕಮ್ಯುನಿಟಿ ಹಿಯರ್. ಥ್ಯಾಂಕ್ ಯು. ನಾನು ಶ್ರೀಕಾಂತ್ ಅಂತ ಶ್ರೀಕಾಂತ್ ಸಾಹೇಬ್ರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ KRDC ಅಲ್ಲಿ ಬಂದಿದ್ದಾರೆ. ಮೇಡಮ್ ಕವಿತಾ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ KRDC. ಅವರು ಮೀಟಿಂಗ್ ಅಲ್ಲಿ ಇದ್ದಾರೆ. ಭೂಸ್ವಾಧೀನ ಪ್ರಕ್ರಿಯೆಯಿಂದ ವಿಳಂಬ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಭೂಸ್ವಾಧೀನ ಅಧಿಕಾರಿಗಳು ಕೂಡ ನಮ್ಮ ಆಫೀಸಲ್ಲಿ ಬರೋದು ಸುಮಾರು ಡಿಲೇ ಆಯಿತು. ಅವರು ಈಗ ಬಂದಿದ್ದಾರೆ. ಈಗ ಬಂದ್ಬಿಟ್ಟು ಈಗ ಭೂಸ್ವಾಧೀನ ಪ್ರಕ್ರಿಯೆ ಶುರು ಮಾಡಿದ್ದಾರೆ. ತಕ್ಷಣವೇ ಅವರು ಈಗೆಲ್ಲ ಅವಾರ್ಡ್ ಎಲ್ಲ ಮುಗಿಸಿದ ನಂತರ ನಾವು ಇದೆ ಮುಖ್ಯವಾಗಿ ಇದೆ ಭೂಸ್ವಾಧೀನ ಪ್ರಕ್ರಿಯೆಯಿಂದ ಡಿಲೇ ಆಗಿರೋದ್ರಿಂದ ಕಾಮಗಾರಿ ನಿಂತ್ಕೊಂಡಿದೆ. ಕಾಂಟ್ರಾಕ್ಟರ್ ಕೂಡ ಈ ಲ್ಯಾಂಡ್ ಅಕ್ವಿಷನ್ ಕಂಪ್ಲೀಟ್ ಆದಮೇಲೆ ಬಂದು ಕೆಲಸ ಮಾಡ್ಕೊಂಡು ಖಾಲಿ ಮಾಡಿಬಿಟ್ಟಿದ್ದಾರೆ. ಅದರಿಂದ ನಮ್ಗೀಗ ರಸ್ತೆಯಲ್ಲಿ ವಿಳಂಬ ಆಗಿದೆ. ಭೂಸ್ವಾಧೀನ ಹಂಗೆಲ್ಲ ಸರ್, ಭೂಸ್ವಾಧೀನ ವಿಳಂಬ ಆಗಿರೋದು ಗೊತ್ತು. ಹಿಂದೆ ನಾವು ಸ್ಟ್ರೈಕ್ ಮಾಡಿ 6 ತಿಂಗಳು ಟೈಮ್ ತಗೊಂಡಿದ್ರು. ಸೊ ಅದಕ್ಕೇನು ಹೇಳ್ತೀರಾ? ಅದನ್ನ ಈಗ 3 ವರ್ಷಕ್ಕೆ ಮುಂಚೆ ಮಾಡಿರೋಂಥ ಕೆಲಸ 2023 11ನೇ ತಿಂಗಳಲ್ಲಿ ನಾವು ರೀಸೆಂಟ್ ಬಂದಿದ್ದೀನಿ ಅಂದ್ರೆ ನೀವು ಬೈಕ್ ಕೊಟ್ಬಿಟ್ಟು ಹೊರಟೋಗಿ ನೀವು ನಂಬರ್